ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ರೇಲ್ ಮತ್ತು ಇರಾನ್ ನಡುವಿನ ಹೊಡೆದಾಟಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಹೊರಬಂದಿದೆ. ಕಳೆದ ತಿಂಗಳು ಇರಾನ್ ಮೇಲೆ ಇಸ್ರೇಲ್ ನಡೆಸಿರೋ ದಾಳಿಯಲ್ಲಿ ಇರಾನ್ನ ಕನಸಿನ ಕೂಸಿಗೆ ನ್ಯೂಕ್ಲಿಯರ್ ಕೇಂದ್ರಕ್ಕೆ ಏಟನ್ನ ಇಸ್ರೇಲ್ ಹೊಡೆದಿದೆ ಅಂತ ಈಗ ವರದಿಯಾಗ್ತಿದೆ. ಈ ಬಗ್ಗೆ 3 ಅಮೆರಿಕನ್ ಅಧಿಕಾರಿಗಳು, ಇಸ್ರೇಲ್ನ 2 ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ಅಂತ ಅಮೆರಿಕದ ಮಾಧ್ಯಮವೊಂದು ರಿಪೋರ್ಟ್ ಮಾಡಿದೆ. ಅದರ ಪ್ರಕಾರ ಇಸ್ರೇಲ್ ಮಾಡಿದ ದಾಳಿಯಿಂದಾಗಿ ಇರಾನ್ನ ಪಾರ್ಚಿನ್ನಲ್ಲಿರೋ ಸೀಕ್ರೆಟ್ ಅಣು ಕೇಂದ್ರಕ್ಕೆ ಡ್ಯಾಮೇಜಸ್ ಆಗಿದೆ. ಅಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸೋಕೆ ರಿಸರ್ಚ್ ನಡೆಸಲಾಗ್ತಾ ಇತ್ತು. ಆ ಫೆಸಿಲಿಟಿ ಮೇಲೇನೆ ಇಸ್ರೇಲ್ ವಾಯುಪಡೆ ದಾಳಿ ಮಾಡಿದೆ. ಅದರಲ್ಲಿ ಸಾಕಷ್ಟು ಎಕ್ವಿಪ್ಮೆಂಟ್ಗಳು ನಾಶವಾಗಿ ಹೋಗಿವೆ. ಸದ್ಯಕ್ಕೆ ಇರಾನ್ ಬಳಿ ಈಗ ಬೇರೆ ದಾರಿ ಇಲ್ಲ. ಅವರು ಹೊಸದಾಗಿ ಅದನ್ನು ತಯಾರಿಸಬೇಕು. ಅದು ಅಷ್ಟು ಈಸಿ ಕೆಲಸ ಅಲ್ಲ ಅಂತ ಈ ರಿಪೋರ್ಟ್ ಹೇಳಿದೆ. ಈ ಮೂಲಕ ಇರಾನ್ ಅಣ್ವಸ್ತ್ರದ ಕನಸಿಗೆ ಇಸ್ರೇಲ್ ದೊಡ್ಡ ಪೆಟ್ಟು ಕೊಟ್ಟಿದೆ ಅಂತ ಆ ಮಾಧ್ಯಮ ರಿಪೋರ್ಟ್ ಮಾಡಿದೆ, ಅಮೆರಿಕನ್ ಮಾಧ್ಯಮ. ಅಂದಹಾಗೆ ಅಕ್ಟೋಬರ್ 1ನೇ ತಾರೀಕು ಇರಾನ್ ಇಸ್ರೇಲ್ ಮೇಲೆ 180 ಕ್ಷಿಪಣಿ ಹಾರಿಸಿ ದಾಳಿ ಮಾಡಿತ್ತು. ಅದಕ್ಕೆ ಅಕ್ಟೋಬರ್ 26ನೇ ತಾರೀಕು ಇಸ್ರೇಲ್ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿತ್ತು. ಆ ದಾಳಿಯಲ್ಲಿ ಬರೀ ಸೇನಾ ಮೂಲಸೌಕರ್ಯಗಳನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದೀವಿ ಅಂತ ಆರಂಭದಲ್ಲಿ ಇಸ್ರೇಲ್ ಹೇಳಿತ್ತು. ಬೈಡೆನ್ರ ಪ್ರೆಷರ್ನಿಂದಾಗಿ ನ್ಯೂಕ್ಲಿಯರ್ ಫೆಸಿಲಿಟಿ ಮತ್ತು ತೈಲಾಗಾರಗಳನ್ನು ಇಸ್ರೇಲ್ ಮುಟ್ಟಲಿಲ್ಲ ಅಂತ ಕೂಡ ಆಗ ವಿಶ್ಲೇಷಣೆ ಮಾಡಲಾಗಿತ್ತು. ಆದರೆ ಈಗ ಅದಕ್ಕೆ ತದ್ವಿರುದ್ಧ ಮಾಹಿತಿ ಬರ್ತಾ ಇದೆ. ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಿದ್ದ ಹಾಗೆ ಇಸ್ರೇಲ್ ಇರಾನ್ನ ನ್ಯೂಕ್ಲಿಯರ್ ಸೆಂಟರ್ಗೆ ಹೊಡೆದಿರೋ ವಿಚಾರವನ್ನು ಬಹಿರಂಗಪಡಿಸಿದೆ ಅಂತ ಅಮೆರಿಕನ್ ಮಾಧ್ಯಮಗಳು ಹೇಳ್ತಾ ಇದ್ದಾವೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆ ನ್ಯೂಕ್ಲಿಯರ್ ವಾಚ್ ಡಾಗ್ ರಾಫೆಲ್ ಗ್ರಾಸಿ ರೀಸೆಂಟ್ ಆಗಿ ಇರಾನ್ ಪ್ರವಾಸವನ್ನು ಕೈಗೊಂಡಿದ್ರು. ಇರಾನ್ನ 2 ನ್ಯೂಕ್ಲಿಯರ್ ಫೆಸಿಲಿಟಿಗಳಿಗೆ ಭೇಟಿ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಸೀಕ್ರೆಟ್ ಆಗಿ ಅಣ್ವಸ್ತ್ರ ತಯಾರಿಸ್ತಾ ಇದ್ದ, ರಿಸರ್ಚ್ ಮಾಡ್ತಾ ಇದ್ದ ಸೈಟ್ಗೆ ಇಸ್ರೇಲ್ ಹೊಡೆದಿದೆ ಅನ್ನೋ ಮಾಹಿತಿ ಈಗ ಬರ್ತಾ ಇದೆ. ಹಾಗೊಂದು ವೇಳೆ ಇದು ನಿಜವಾದರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ದ್ವೇಷ ಮತ್ತು ಯುದ್ಧದ ಭೀತಿ ಇನ್ನಷ್ಟು ಜಾಸ್ತಿ ಆಗೋದು ಗ್ಯಾರಂಟಿ. ಯಾಕಂದರೆ ಇಷ್ಟು ದಿನ ಇರಾನ್ ನಮಗೇನೂ ಆಗಿಲ್ಲ ಅಂತಾನೆ ಹೇಳ್ಕೊಂಡು ಬಂದಿತ್ತು. ಅಮೆರಿಕ ಏನು ಹೇಳುತ್ತೋ ಅಂತ ಇವರು ಕೂಡ, ಇಸ್ರೇಲ್ ಹೊಡೆದವರು ಕೂಡ ಹೇಳಿರಲಿಲ್ಲ. ಜಗತ್ತಿನ ಮುಂದೆ ಮತ್ತು ದೇಶದ ಒಳಗಡೆ ಮರ್ಯಾದೆ ಹೋಗುತ್ತೆ ಅಂತ ಇರಾನ್ ಕೂಡ ಅದನ್ನು ಬಾಯ್ಬಿಟ್ಟಿರಲಿಲ್ಲ. ಆದರೆ ಇದು ನಿಜವೇ ಆಗಿದ್ದಲ್ಲಿ ದೊಡ್ಡ ಪ್ರತಿಕಾರವನ್ನು ತೀರಿಸಿಕೊಳ್ಳಲೇಬೇಕಾದ ಪ್ರೆಷರ್ಗೆ ಇರಾನ್ ಸಿಲುಕುತ್ತೆ. ಸೊ ಈ ದೃಷ್ಟಿಯಲ್ಲಿ ಈ ಇನ್ಫಾರ್ಮೇಷನ್ ಮಹತ್ವ ಪಡ್ಕೊಳ್ಳುತ್ತೆ. ಇನ್ನೊಂದು ಕಡೆ ಅಮೆರಿಕ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದ ಬಳಿಕ ಮಿಡಲ್ ಈಸ್ಟ್ನಲ್ಲಿ ಕದನ ವಿರಾಮದ ಕೂಗು ಜೋರಾಗ್ತಾ ಇದೆ. ಹಿಜ್ಬುಲ್ಲಾ ಕದನ ವಿರಾಮಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಈ ಯುದ್ಧ ನಿಲ್ಲಿಸೋಕೆ ಲೆಬನಾನ್ ಅದ್ಯಾವ ರೀತಿಯ ನಿರ್ಧಾರ ತೆಗೆದುಕೊಂಡ್ರೂ ಅದಕ್ಕೆ ಇರಾನ್ ಬೆಂಬಲ ಇದ್ದೇ ಇದೆ ಅಂತ ಇರಾನ್ ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ. ಅಲ್ಲದೆ ಟ್ರಂಪ್ರನ್ನ ನಾವು ಟಾರ್ಗೆಟ್ ಮಾಡೋದಿಲ್ಲ, ನಮ್ಮ ಬಳಿ ಅಂತಹ ಉದ್ದೇಶ ಇಲ್ಲ ಅಂತ ಕೂಡ ಇರಾನ್ ಅಧಿಕಾರಿ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಟ್ರಂಪ್ ಹತ್ಯೆಗೆ ಪ್ರಯತ್ನ ಪಟ್ಟರೆ ಚೆನ್ನಾಗಿರೋದಿಲ್ಲ, ಅದನ್ನು ಯುದ್ಧ ಅಂತಾನೆ ಪರಿಗಣಿಸಬೇಕಾಗುತ್ತೆ ಅಂತ ಬೈಡೆನ್ ಆಡಳಿತ ಇರಾನ್ಗೆ ವಾರ್ನ್ ಮಾಡಿತ್ತು. ಸ್ವಿಟ್ಜರ್ಲ್ಯಾಂಡ್ ರಾಯಭಾರಿ ಮೂಲಕ ಇರಾನ್ಗೆ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಯಾಕಂದರೆ ಇರಾನ್ ಮತ್ತು ಅಮೆರಿಕ ನಡುವೆ ಯಾವುದೇ ರೀತಿ ಡೈರೆಕ್ಟ್ ರಾಜತಾಂತ್ರಿಕ ಸಂಬಂಧ ಇಲ್ಲ. ಹಾಗಾಗಿ ಉಭಯ ದೇಶಗಳ ನಡುವೆ ಸ್ವಿಟ್ಜರ್ಲ್ಯಾಂಡ್ ಮೀಡಿಯೇಟರ್ ಆಗಿ ಕೆಲಸ ಮಾಡುತ್ತೆ. ಅದು ಸ್ವಲ್ಪ ಹಿಂಗೆ ನೀವು ಹೇಳಿ ಅಂತ ಬೈಡೆನ್ ಆಡಳಿತ ಹೇಳಿತ್ತಂತೆ. ಅದರ ಬೆನ್ನಲ್ಲೇ ಇರಾನ್ ಕಡೆಯಿಂದ ಈ ಮಾತುಗಳು ಬಂದಿವೆ. ಗಾಜಾದಲ್ಲಿರೋ ಹಮಸ್ಗಳು ಕೂಡ ಗಾಜಾ ಕದನ ವಿರಾಮಕ್ಕೆ ನಾವು ರೆಡಿ ಇದ್ದೀವಿ. ಈ ಸಂಬಂಧ ಅಮೆರಿಕದ ಭಾವಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಪ್ರೆಷರ್ ಹಾಕಬೇಕು ಅಂತ ಖುದ್ದು ಹಮಸ್ ಹೇಳಿದೆ. ಇನ್ನು ಭೀಕರ ಯುದ್ಧದಿಂದ ಗಾಜಾ ಅಕ್ಷರಶಃ ಸ್ಮಶಾನದಂತಾಗಿದೆ. ಮಾನವೀಯ ಬಿಕ್ಕಟ್ಟು ಹೆಚ್ಚಾಗಿದೆ. ತಿನ್ನೋಕೆ ಆಹಾರ ಇಲ್ಲದೆ, ಜೇಬಲಿ ನಯಾ ಪೈಸೆ ಇಲ್ಲದೆ ಅಲ್ಲಿನ ಜನರು ಪರದಾಡ್ತಿದ್ದಾರೆ. ಇದಕ್ಕೆ ಬೇಸತ್ತ ಅಲ್ಲಿನ ಕಾರ್ಮಿಕರು ಹಮಸ್ ಮೇಲೆ ಕೆಂಡ ಕಾರ್ತಿದ್ದಾರೆ. ಹಮಸ್ಗಳಿಂದಲೇ ನಾವು ಸುಮಾರು 200 ವರ್ಷಗಳಷ್ಟು ಹಿಂದಕ್ಕೆ ಹೋಗೋ ಹಾಗಾಯಿತು ಅಂತ ದುಃಖ ತೋಡ್ಕೊಂಡಿದ್ದಾರೆ. ಇನ್ನು ಇಸ್ರೇಲ್ ಲೆಬನಾನ್ನಲ್ಲಿ ತನ್ನ ದಾಳಿಯನ್ನು ಮುಂದುವರೆಸಿದೆ. ಪರಿಣಾಮ ಹೊಸದಾಗಿ 11 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಏನೋ ಹವಾಮಾನ ಬದಲಾವಣೆಯಂತ ಇಡೀ ಜಗತ್ತು, ವಿಶೇಷವಾಗಿ ಪಶ್ಚಿಮದ ಅಭಿವೃದ್ಧಿ ಹೊಂದಿರೋ ದೇಶಗಳು ಭಾರತ ಮತ್ತು ಚೀನಾ ಮೇಲೆ ಪ್ರೆಷರ್ ಹಾಕ್ತಿದ್ದಾವೆ. ಏನ್ರಿ ಇಷ್ಟೊಂದು ಮಾಲಿನ್ಯ ಮಾಡ್ತಾ ಇದ್ದೀರಿ ನೀವು, ಜನಸಂಖ್ಯೆ ಜಾಸ್ತಿ ಇಟ್ಕೊಂಡು ಅಂತ ಹೇಳ್ತಿದ್ದಾರೆ. ಇದಕ್ಕೀಗ ಭಾರತ ದೊಡ್ಡ ಡಿಮಾಂಡ್ ಇಟ್ಟಿದೆ. ಈಗಿನಿಂದ 2030 ತನಕ ಪ್ರತಿ ವರ್ಷ $1.3 ಟ್ರಿಲಿಯನ್ ದುಡ್ಡನ್ನು ಪರಿಹಾರವಾಗಿ ನಮಗೆ ಕೊಡಿ, ನಾವು ಪೊಲ್ಯೂಷನ್ ಕಮ್ಮಿ ಮಾಡ್ತೀವಿ ಅಂತ. ಅಂದರೆ ನಾವು ದುಬಾರಿ ಇಂಧನವನ್ನು ಬಳಸ್ತೀವಿ, ಪೆಟ್ರೋಲ್ ಸುಡಲ್ಲ, ಕಲ್ಲಿದ್ದಲು ಸುಡಲ್ಲ, ಡೀಸೆಲ್ ಸುಡಲ್ಲ, ಸ್ವಲ್ಪ ಎಲೆಕ್ಟ್ರಿಕ್ ಕಡೆಗೆ ಹೋಗ್ತೀವಿ, ಗ್ರೀನ್ ಹೈಡ್ರೋಜನ್ ಕಡೆಗೆ ಹೋಗ್ತೀವಿ, ಸೋಲಾರ್ ಅಡಾಪ್ಷನ್ ಜಾಸ್ತಿ ಮಾಡ್ಕೊಳ್ತೀವಿ. ನೀವು ಈ ಹಿಂದೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮ್ನಲ್ಲಿ ಚೆನ್ನಾಗಿ ಪೊಲ್ಯೂಷನ್ ಮಾಡಿಕೊಂಡು ಇವಾಗ ಶ್ರೀಮಂತರಾಗಿ ನಮಗೆ ಹೇಳ್ತೀರಾ ನಾವು ಉದ್ಧಾರ ಆಗಬೇಕು ಸ್ವಾಮಿ, ನಾವು ಕಮ್ಮಿ ಚೀಪ್ ಇಂಧನವನ್ನು ಬಳಸಲೇಬೇಕಾಗತ್ತೆ, ಬಳಸಬಾರ್ದು ಅಂದರೆ ಪರಿಹಾರ ನೀವು ಕೊಡಿ ಅಂತ ಭಾರತ ಹೇಳಿದೆ. ಸರಿಯಾಗಿ ಹೇಳಿದೆ ಭಾರತ. ಸದ್ಯ ಅಜರ್ಬೈಜಾನ್ನಲ್ಲಿ ನಡೀತಾ ಇರೋ ವಿಶ್ವಸಂಸ್ಥೆಯ ಹವಾಮಾನ ಶೃಂಗಸಭೆಯಲ್ಲಿ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳ ಪರವಾಗಿ ಭಾರತ ಮಾತನಾಡ್ತಾ ಇತ್ತು. ಈ ವೇಳೆ ಗ್ಲೋಬಲ್ ಸೌತ್ ರಾಷ್ಟ್ರಗಳ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರೋ ದೇಶಗಳ ಆರ್ಥಿಕ ಬೆಳವಣಿಗೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಹಾಯ ಮಾಡಬೇಕು. ಅದು ಅನುದಾನ ಆಗಿರ್ಬೋದು ಅಥವಾ ಬಡ್ಡಿ ರಹಿತ ಸಾಲ ಆಗಿರ್ಬೋದು.
ಅಥವಾ ಬೇರೆ ಯಾವುದೇ ರೀತಿಯ ಹಣ ಸಹಾಯ ಆಗಿರ್ಬೋದು. $1.3 ಟ್ರಿಲಿಯನ್ ಹಣವನ್ನು ಇಂತಹ ರಾಷ್ಟ್ರಗಳಿಗೆ ನೀವು ಪ್ರೋತ್ಸಾಹಧನವಾಗಿ ಕೊಡಬೇಕು. ಅದನ್ನು ಬಿಟ್ಟು ಹವಾಮಾನ ಬದಲಾವಣೆ ವಿರುದ್ಧ ಹೋರಾಟ ಅಂತ ನಾಟಕ ಮಾಡಿಕೊಂಡು ಏಕಪಕ್ಷೀಯ ವ್ಯಾಪಾರಿ ಕ್ರಮಗಳನ್ನು ತೆಗೆದುಕೊಳ್ಳೋದು ತಾರತಮ್ಯ ಮಾಡೋದಂಗಾಗುತ್ತೆ. ನಾವಿದನ್ನು ಒಪ್ಪಲ್ಲ ಅಂತ ಭಾರತ ಕಡಾಖಂಡಿತವಾಗಿ ಹೇಳಿದೆ. ಇದು ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮಾವೇಶದ ತತ್ವಗಳಿಗೆ ವಿರುದ್ಧವಾಗಿದೆ ಅಂತ ಕೂಡ ಭಾರತ ಅವರಿಗೆ ರಿಮೈಂಡ್ ಮಾಡಿದೆ. ಅಂದಹಾಗೆ ಸ್ನೇಹಿತರೆ, ಭಾರತ 2070ಕ್ಕೆ ನೆಟ್ ಝೀರೋ ಎಮಿಷನ್ ಗುರಿಯನ್ನು ಇಟ್ಕೊಂಡಿದೆ. ಮರುಬಳಕೆಯ ಇಂಧನ, ಸೋಲಾರ್ ಮುಂತಾದವುಗಳ ಮೂಲಕ ಇದನ್ನು ಸಾಧಿಸೋಕೆ ಭಾರತ ಪ್ಲಾನ್ ಮಾಡ್ತಾ ಇದೆ. ಆದರೆ ಭಾರತ ಮತ್ತು ಚೀನಾ ಮಾಡ್ತಿರೋದು ಸಾಕಾಗ್ತಿಲ್ಲ, ಇನ್ನೂ ಎಫರ್ಟ್ ಹಾಕಬೇಕು ಅನ್ನೋದು ಪಶ್ಚಿಮ ದೇಶಗಳ ವಾದ. ಭಾರತ ಒಂದೇ ಜಾಗತಿಕ ಹವಾಮಾನ ಬದಲಾವಣೆಗೆ 7% ಕೊಡುಗೆ ಕೊಡ್ತಾ ಇದೆ, ಚೀನಾ 13% ಕೊಡುಗೆ ಕೊಡ್ತಾ ಇದೆ. ಸೊ ನೀವು ಕೈಗಾರಿಕಾ ಅಭಿವೃದ್ಧಿ ಅಂತ ಹೇಳಿ ಪರಿಸರದ ಮೇಲೆ ಹೆಚ್ಚು ಪ್ರೆಷರ್ ಹಾಕ್ತಾ ಇದ್ದೀರಿ. ಹೀಗಾಗಿ ಇದನ್ನು ಕಮ್ಮಿ ಮಾಡಿ, ಬೇಗ ನೀವು ಇನ್ನೂ ಸ್ವಲ್ಪ ಬೇಗ ಡೌನ್ ಮಾಡಬೇಕು ಅನ್ನೋದು ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳ ವಾದ. ಆದರೆ ಭಾರತ ಸೇರಿ ಚೀನಾ ಹಾಗೂ ಇತರ ಅಭಿವೃದ್ಧಿ ಹೊಂದ್ತಾ ಇರೋ ರಾಷ್ಟ್ರಗಳು ಇದನ್ನು ಪೂರ್ಣವಾಗಿ ಒಪ್ಪೋಕೆ ತಯಾರೇ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ದು ನೋಡ್ರಿ, ಪರ್ ಕ್ಯಾಪಿಟ ಎಮಿಷನ್ ಎಷ್ಟಿದೆ ಅಂತ ಚೆಕ್ ಮಾಡಿ. ನಿಮ್ಮಲ್ಲಿ SUVಗಳು ತಗೊಂಡು ಗ್ಯಾಲನ್ ಲೆಕ್ಕದಲ್ಲಿ ನೀವು ಗ್ಯಾಸೋಲಿನ್ ಹಾಕ್ಕೊಂಡು ಇಂಧನ ತುಂಬಿಕೊಂಡು ಯಾವ ರೀತಿ ಸುಡ್ತಿರೋ ಹೈವೇಗಳಲ್ಲಿ ಅಂತ ನೀವು ಫಸ್ಟ್ ಚೆಕ್ ಮಾಡಿ, ನಮಗೆ ಆಮೇಲೆ ಹೇಳಕ್ಕೆ ಬನ್ನಿ ಅನ್ನೋದನ್ನು ಭಾರತ ಹೇಳ್ತಾ ಇದೆ. ಇವತ್ತಿಗೂ ಕೂಡ ಈವನ್ ಟುಡೇ ಅಮೆರಿಕದ ಪರ್ ಕ್ಯಾಪಿಟಾ ಪೊಲ್ಯೂಷನ್, ಭಾರತದ ಪರ್ ಕ್ಯಾಪಿಟಾ ಪೊಲ್ಯೂಷನ್ ಕಂಪೇರ್ ಮಾಡೋಕ್ಕಾಗಲ್ಲ. ನಮ್ಮ ಜನ ಅಂದರೆ ಒಬ್ಬ ವ್ಯಕ್ತಿ ಎಷ್ಟು ಪೊಲ್ಯೂಟ್ ಮಾಡ್ತಾನೆ ಅನ್ನೋದನ್ನು ತಗೊಂಡ್ರೆ ಅಮೆರಿಕದ ಕಂಪೇರ್ ಮಾಡಿದ್ರೆ ಆಕಾಶ ಭೂಮಿಯ ವ್ಯತ್ಯಾಸ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಭಾರತಕ್ಕೆ ಮೋಸ ಮಾಡಿ ತಲೆಮರೆಸಿಕೊಂಡು ಬ್ರಿಟನ್ನಲ್ಲಿರೋ ಆರೋಪಿಗಳನ್ನು ಬೇಗ ಗಡೀಪಾರು ಮಾಡಿ ಅಂತ ಭಾರತ ಒತ್ತಾಯ ಮಾಡಿದೆ. ವಿಜಯ್ ಮಲ್ಯ, ಅಕ್ರಮ ಹಣ ವರ್ಗಾವಣೆ ಆರೋಪಿ ನೀರವ್ ಮೋದಿ ಮತ್ತು ಶಸ್ತ್ರಾಸ್ತ್ರ ಕಳ್ಳ ಸಾಗಾಣಿಕೆ ತೆರಿಗೆ ವಂಚನೆ ಆರೋಪಿ ಸಂಜಯ್ ಭಂಡಾರಿ ಸೇರಿ ಎಲ್ಲರನ್ನೂ ಭಾರತ ಕೊಡಿ ಅಂತ ಸಿಬಿಐ ಡೈರೆಕ್ಟರ್ ಪ್ರವೀಣ್ ಸೂದ್ ಬ್ರಿಟನ್ಗೆ ಸೀರಿಯಸ್ ಆಗಿ ಒತ್ತಾಯ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರು ಅಲ್ಲಿಗೆ ಹೋಗಿದ್ದಾರೆ, ಬ್ರಿಟನ್ ಪ್ರವಾಸದಲ್ಲಿದ್ದಾರೆ. ಪ್ರವೀಣ್ ಸೂದ್ ಅವರು ಬ್ರಿಟನ್ ರಕ್ಷಣಾ ಸಚಿವ ಡ್ಯಾನ್ ಜಾರ್ವಿಸ್ ಅವರನ್ನು ಮೀಟ್ ಮಾಡಿದರು. ಆ ಸಂದರ್ಭದಲ್ಲಿ ಈ ರೀತಿಯೆಲ್ಲ ಹೇಳಿದ್ದಾರೆ. 24 ಜನರ ಲಿಸ್ಟನ್ನು ಅವರಿಗೆ ಕೊಟ್ಟಿದ್ದಾರೆ. ಇಷ್ಟು ಜನರು ನಮಗೆ ಬೇಕಾಗಿದ್ದಾರೆ, ನಮಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಕೇಳಿದ್ದಾರೆ. ಅಂದಹಾಗೆ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರೋ 277 ಆರೋಪಿಗಳು ವಿಶ್ವದ ಬೇರೆ ಬೇರೆ ಕಡೆ ಆಶ್ರಯ ಪಡೆದಿದ್ದಾರೆ. ಅದರಲ್ಲಿ ಬ್ರಿಟನ್ನಲ್ಲಿ ಅತಿ ಹೆಚ್ಚು ಆರೋಪಿಗಳಿದ್ದಾರೆ. ಕಳ್ಳರ ಸ್ವರ್ಗ ಆಗ್ತಾ ಇದೆ ಇದು. ಇನ್ನು ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಯುಕ್ರೇನ್ ಅಧ್ಯಕ್ಷ ವೊಲೊಡಿಮಿರ್ ಝೆಲೆನ್ಸ್ಕಿ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಯುದ್ಧ ಶೀಘ್ರ ಕೊನೆಗೊಳ್ಳುತ್ತೆ ಅಂತ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮಗೆ ಈಗ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ, ಆದರೆ ಯುಕ್ರೇನ್ ಯುದ್ಧ ಶೀಘ್ರ ಕೊನೆಗೊಳ್ಳುತ್ತೆ. ಇದು ವೈಟ್ ಹೌಸ್ನ ಹೊಸ ಟೀಮ್ನ ಹೊಸ ನೀತಿಯ ಭಾಗ ಅಂತ ಖುದ್ದು ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿನೇ ಹೇಳಿಕೆ ಕೊಟ್ಟಿದ್ದಾರೆ. ಯುಕ್ರೇನ್ನ ಖಾಸಗಿ ಮಾಧ್ಯಮ ಸಂಸ್ಥೆ ಸಾಸ್ಪಿಲೈನ್ಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಝೆಲೆನ್ಸ್ಕಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಇಷ್ಟು ದಿನ ಜಗತ್ತು ಟ್ರಂಪ್ ಬಗ್ಗೆ ಏನಂತ ಭಾವಿಸಿತ್ತು ಅದನ್ನು ಯುಕ್ರೇನಿನ ಅಧ್ಯಕ್ಷರು ಕೂಡ ಹೇಳದಂತಾಗಿದೆ. ಮೊನ್ನೆಷ್ಟೇ ಟ್ರಂಪ್ ಮತ್ತು ಯುಕ್ರೇನ್ ಅಧ್ಯಕ್ಷರು ಮಾತನಾಡಿದರು. ಈ ವೇಳೆ ಯುಕ್ರೇನ್ ಯುದ್ಧದ ಬಗ್ಗೆ ಚರ್ಚೆಯಾಗಿತ್ತು ಅಂತ ಸುದ್ದಿಯಾಗಿತ್ತು. ಜೊತೆಗೆ ಟ್ರಂಪ್ ಒಂದು ಪ್ಲಾನ್ ಕೂಡ ರೆಡಿ ಮಾಡಿದ್ದಾರೆ ಅಂತ ವರದಿ ಇತ್ತು. ಅದರ ಬಗ್ಗೆ ನಾವು ವಿಶೇಷ ವರದಿಯಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಝೆಲೆನ್ಸ್ಕಿ, ನಮ್ಮ ಉತ್ತರ ಕರ್ನಾಟಕದವರ ಪಾಲಿನ ಝಲ್ಯಾ ಅವರ ಬಾಯಲ್ಲೂ ಕೂಡ ಇದೇ ರೀತಿ ಹೇಳಿಕೆ ಬಂದಿದೆ. ಆದರೆ ಹೇಗೆ ನಿಲ್ಲುತ್ತೆ ಕಂಡೀಷನ್ ಏನು ಗೊತ್ತಿಲ್ಲ. ಇನ್ನು ಈ ಯುದ್ಧ ನಿಲ್ಲಿಸೋಕೆ ಪುಟಿನ್ ಒಪ್ತಾರಾ ಅದು ಕೂಡ ಈ ಕ್ಷಣಕ್ಕೆ ಸ್ಪಷ್ಟ ಇಲ್ಲ. ಆದರೆ ಒಂದು ಕಡೆಯಿಂದ ಅಂತೂ ಈಗ ಯುದ್ಧ ನಿಲ್ಲಿಸೋ ಬಗ್ಗೆ ಮಾತು ಬಂದಿದೆ. ಯುಕ್ರೇನ್ ಅಧ್ಯಕ್ಷರ ಬಾಯಿಂದಲೇ ಬಂದಿದೆ. ನಮ್ದು ಏನಿದೆ ಸ್ವಾಮಿ, ಎಲ್ಲ ಅವನಿಚ್ಛೆ ಅಂತ ಹೇಳ್ತಾರಲ್ಲ, ಆ ರೀತಿ ವೈಟ್ ಹೌಸಲ್ಲಿ ಹೊಸ ಟೀಮ್ ಬಂದಿದೆ, ಅವ್ರ ನೀತಿ ಹಂಗಿದೆ, ನಿಲ್ಲಿಸಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಝೆಲೆನ್ಸ್ಕಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ದಿನೇ ದಿನೇ ವಾಯು ಮಾಲಿನ್ಯ ಹೆಚ್ಚಾಗ್ತಿದ್ದು ಅದನ್ನು ತಗ್ಗಿಸೋಕೆ ಅಲ್ಲಿನ ಪಂಜಾಬ್ ಸರ್ಕಾರ ಹೊಸ ನಿರ್ಧಾರ ತಗೊಂಡಿದೆ. ಪಂಜಾಬ್ ಪ್ರದೇಶದಾದ್ಯಂತ ಮೋಡ ಬಿತ್ತನೆ ಮಾಡಿ ಕೃತಕ ಮಳೆ ಸುರಿಸೋ ಪ್ರಯೋಗ ಮಾಡಿದೆ. ವಾಯು ಮಾಲಿನ್ಯದಿಂದ ಸಾವಿರಾರು ಜನರಲ್ಲಿ ಉಸಿರಾಟದ ಸಮಸ್ಯೆ, ಹೃದಯ ಸಂಬಂಧಿ ಕಾಯಿಲೆಗಳು ಬೆಳಕಿಗೆ ಬಂದಿದ್ವು. ಹೀಗಾಗಿ ಈ ನಿರ್ಧಾರ ಮಾಡಿದ್ದೇವೆ ಅಂತ ಪಾಕ್ನ ಪಂಜಾಬ್ ಮುಖ್ಯಮಂತ್ರಿ ಮರಿಯಂ ನವಾಜ್ ಶರೀಫ್ ಹೇಳಿದ್ದಾರೆ. ಅಲ್ಲದೆ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಂಡುಬಂದ ಕಾರಣ ಆರೋಗ್ಯದ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿದೆ. ನೊಬೆಲ್ ಪುರಸ್ಕೃತ ಯೂನುಸ್ ನೇತೃತ್ವದ ಬಾಂಗ್ಲಾ ಸರ್ಕಾರ ಪಾಕ್ ಜೊತೆಗಿನ ಸಂಬಂಧವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ತಾ ಇದೆ. ಈಗ ಮತ್ತೊಂದು ಇಂಪಾರ್ಟೆಂಟ್ ನಿರ್ಧಾರ ತಗೊಂಡಿದ್ದಾರೆ. ಪಾಕಿಸ್ತಾನದಿಂದ ಬರೋ ಆಮದುಗಳ ಮೇಲಿನ ಕಡ್ಡಾಯ ತಪಾಸಣೆಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಬಾಂಗ್ಲಾದ ನ್ಯಾಷನಲ್ ಬೋರ್ಡ್ ಆಫ್ ರೆವಿನ್ಯೂ ಈ ನಿರ್ಧಾರ ತಗೊಂಡಿದೆ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರ ಇದ್ದಾಗ ಪಾಕಿಸ್ತಾನದವ್ರ ಮೇಲೆ ತುಂಬ ಕಟ್ಟುನಿಟ್ಟಿನ ಕ್ರಮಗಳನ್ನು ತಗೊಂಡಿದ್ರು, ಹತ್ತಿರ ಬಿಡ್ಕೊಳ್ತಿರಲಿಲ್ಲ. ಆದರೆ ಈಗ ಎಲ್ಲವನ್ನು ತೆಗೆದು ಹಾಕ್ತಿದ್ದಾರೆ. ಎರಡು ದೇಶಗಳ ನಡುವೆ $839 ಮಿಲಿಯನ್ ವ್ಯಾಪಾರ ನಡೀತಾ ಇದೆ. ಪಾಕ್ನಿಂದ ಬಾಂಗ್ಲಾಗೆ $690 ಮಿಲಿಯನ್ ವಸ್ತುಗಳು ಬರ್ತಾ ಇವೆ. ಬಾಂಗ್ಲಾ ಜವಳಿ ಉದ್ಯಮಕ್ಕೆ ಬೇಕಾದ ಕಚ್ಚಾ ವಸ್ತು ಹಾಗೂ ಉಪ್ಪು, ಸಲ್ಫರ್, ಆರ್ಗ್ಯಾನಿಕ್ ಕೆಮಿಕಲ್, ಹಾಗೆ ಹಣ್ಣು, ಪ್ಲಾಸ್ಟಿಕ್ ಇತ್ಯಾದಿ ವಸ್ತುಗಳನ್ನು ಅಲ್ಲಿ ತರಿಸ್ಕೊಳ್ತಾ ಇದ್ದಾರೆ.
ಆದರೆ ಇದರ ಜೊತೆಗೆ ಅಕ್ರಮ ವಸ್ತುಗಳ ಕಳ್ಳ ಸಾಗಾಣಿಕೆಯನ್ನು ಕೂಡ ಪಾಕಿಸ್ತಾನ ಮಾಡುತ್ತೆ. ನಿಷೇಧಿತ ಪದಾರ್ಥಗಳು ಹಾಗೂ ಆಯುಧದ ಕಳ್ಳ ಸಾಗಾಣಿಕೆ ಕೂಡ ಮಾಡ್ತಾ ಇರುತ್ತೆ. ಹೀಗಾಗಿ ಇದರ ಬಗ್ಗೆ ಹಸೀನಾ ಸರ್ಕಾರ ತೀವ್ರ ಕಣ್ಣಿಟ್ಟಿತ್ತು. ಪ್ರತಿ ಐಟಮ್ನ ಚೆಕ್ ಮಾಡಿ ಒಳಗೆ ಬಿಡ್ಕೋಬೇಕು ಅಂತ ಹೇಳಿತ್ತು. ಆದರೆ ಈಗ ಹೊಸ ಈ ಮೂಲಭೂತವಾದಿಗಳ ಸರ್ಕಾರ ಅದನ್ನು ತೆಗೆದುಹಾಕಿದೆ. ಈ ನಿರ್ಧಾರದಿಂದ ಮತ್ತೆ ನಿಷೇಧಿತ ವಸ್ತುಗಳು ಬಾಂಗ್ಲಾವನ್ನು ತಲುಪಿ ಆಮೇಲೆ ಗಡಿ ಮೂಲಕ ಭಾರತಕ್ಕೂ ತಲುಪುವ ಆತಂಕ ಈಗ ನಮಗೆ ಶುರುವಾಗಿದೆ ಭಾರತೀಯರಿಗೆ. ಈಗ ಆಲ್ರೆಡಿ ಭಯೋತ್ಪಾದನೆ ಮತ್ತು ಇತರ ಗಂಭೀರ ಅಪರಾಧದಲ್ಲಿ ಶಿಕ್ಷೆಗೊಳಗಾದವರು ಹೊರಗೆ ಬಂದಿದ್ದಾರೆ. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಈ ನಡುವೆ ಪಾಕಿಸ್ತಾನಕ್ಕೂ ಫುಲ್ ಓಪನ್ ಮಾಡ್ಕೊಂಡು ಕೂತಿರೋದು ಆಗ್ಲನ್ನ ಈ ಯೂನುಸ್ ಸರ್ಕಾರ. ಇದರಿಂದ ಭಾರತಕ್ಕೆ ಹೆಡ್ಡೇಕಂತೂ ಜಾಸ್ತಿ ಆಗುತ್ತೆ. ಈಗ ಇನ್ನೊಂದು ಕಡೆ ಬಾಂಗ್ಲಾಗೆ ವಿದ್ಯುತ್ ಸಪ್ಲೈ ಮಾಡೋ ಸಂಬಂಧ ದೊಡ್ಡ ಬೆಳವಣಿಗೆಯಾಗಿದೆ. ಭಾರತ, ನೇಪಾಳ ಮತ್ತು ಬಾಂಗ್ಲಾದೇಶ ಮೂರು ಸೇರಿ ಟ್ರೈಲ್ಯಾಟ್ರಲ್ ಪವರ್ ಟ್ರಾನ್ಸಿಷನ್ ಪ್ಲಾನ್ ಲಾಂಚ್ ಮಾಡಿವೆ. ಇನ್ನು ಮುಂದೆ ಭಾರತದ ಪವರ್ ಗ್ರಿಡ್ ಮೂಲಕ ನೇಪಾಳದಲ್ಲಿ ಉತ್ಪತ್ತಿಯಾಗಿರೋ ವಿದ್ಯುತ್ ಬಾಂಗ್ಲಾದೇಶಕ್ಕೂ ಕೂಡ ವ್ಯಾಪಾರ ಆಗುತ್ತೆ, ಅಲ್ಲಿಗೂ ಕೂಡ ಹೋಗುತ್ತೆ. ಇದರ ಭಾಗವಾಗಿ ಶುಕ್ರವಾರದಂದು 40 ಮೆಗಾವ್ಯಾಟ್ ವಿದ್ಯುತ್ತನ್ನು ನೇಪಾಳ ಬಾಂಗ್ಲಾಗೆ ಹರಿಸಿದೆ. ಈ ಒಪ್ಪಂದಕ್ಕೆ ಕಳೆದ ತಿಂಗಳು 3 ದೇಶಗಳು ಸೈನ್ ಮಾಡಿದ್ವು. ಆರಂಭದಲ್ಲಿ ಭಾರತ ಇದಕ್ಕೆ ಅವಕಾಶ ಕೊಡಲ್ಲ ಅನ್ನೋ ರೀತಿ ಲೆಕ್ಕಾಚಾರ ಇತ್ತು. ಯಾಕಂದರೆ ಹಸೀನಾ ಸರ್ಕಾರ ಬಿದ್ದು ಹೋಗಿದೆ, ಇವರು ನಮ್ಮ ವಿರುದ್ಧ ಹೋಗ್ತಾ ಇದ್ದಾರೆ ಅಂತ. ಆದರೂ ಭಾರತ ಕಡೆಗೂ ಕೂಡ ಈ ಒಪ್ಪಂದಕ್ಕೆ ಸೈನ್ ಹಾಕಿತ್ತು. ಈಗ ಅದನ್ನು ಜಾರಿಗೊಳಿಸಲಾಗಿದೆ ಕೂಡ. ಕರೆಂಟ್ ಹರಿದಿದೆ ಭಾರತದ ಮೂಲಕ ನೇಪಾಳದಿಂದ ಬಾಂಗ್ಲಾಗೆ. ಇತ್ತೀಚೆಗಷ್ಟೇ ಬಾಂಗ್ಲಾ ಬಾಕಿ ಮಾಡ್ಕೊಂಡಿರೋ ಹಣವನ್ನು ಕೂಡ ಪೇ ಮಾಡಿಲ್ಲ ಅಂತ ಅದಾನಿ ಪವರ್ ಬಾಂಗ್ಲಾ ಕೊಡ್ತಿರೋ ಕರೆಂಟನ್ನು ಸ್ವಲ್ಪ ಕಟ್ ಮಾಡಿತ್ತು. ನಂತರ ಎಚ್ಚೆತ್ತುಕೊಂಡ ಬಾಂಗ್ಲಾ ಒಂದಷ್ಟು ಪೇಮೆಂಟನ್ನು ಮಾಡೋಕ್ಕೆ ಅದನ್ನು ಪ್ರಾಸೆಸ್ ಶುರು ಮಾಡಿತ್ತು. ಅದರ ನಡುವೆನೇ ಈ ಬೆಳವಣಿಗೆಯಾಗಿದೆ. ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ಮತ್ತು ಭಾರತದ ನಡುವೆ ಒಂದು ಪ್ರಮುಖ ಒಪ್ಪಂದ ಆಗಿದೆ. ಮಸ್ಕ್ರ ಸ್ಪೇಸ್ ಎಕ್ಸ್ ಕಂಪನಿ ಭಾರತದ ಇಸ್ರೋ ಜೊತೆಗೆ ಉಪಗ್ರಹ ಉಡಾವಣೆಗೆ ಕೈ ಜೋಡಿಸಿದೆ. ಹೊಸ ಡೀಲ್ ಪ್ರಕಾರ ಮುಂದಿನ ವಾರದಲ್ಲಿ ಭಾರತದ ಅತ್ಯಾಧುನಿಕ ಕಮ್ಯುನಿಕೇಷನ್ ಸ್ಯಾಟಲೈಟ್ GSAT-2 ಇದನ್ನು ಕಕ್ಷೆಗೆ ಸೇರಿಸೋಕೆ ಸ್ಪೇಸ್ ಎಕ್ಸ್ ಹೆಲ್ಪ್ ಮಾಡುತ್ತೆ. ಈ ಉಡಾವಣೆ ಅಮೆರಿಕದಲ್ಲೇ ಆಗುತ್ತೆ. ಇದು ಸ್ಪೇಸ್ ಎಕ್ಸ್ ಮತ್ತು ಇಸ್ರೋ ಜಂಟಿಯಾಗಿ ನಡೆಸ್ತಿರೋ ಮೊದಲ ಸ್ಪೇಸ್ ಆಪರೇಷನ್. ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. GSAT-2 4200 kg ತೂಕ ಇದ್ದು ಭಾರತದ ರಾಕೆಟ್ಗಳಿಗೆ ಇದನ್ನು ಹೊತ್ಕೊಂಡು ಹೋಗೋದು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್. ಭಾರತದ ಬಾಹುಬಲಿ ರಾಕೆಟ್ GSLV 4000ದಿಂದ 4100 kg ತನಕ ತೂಕವನ್ನು ಹೊರುತ್ತೆ. ಸೊ ಈ ಸ್ಯಾಟಲೈಟ್ ಇನ್ನೂ ತೂಕ ಇರೋದ್ರಿಂದ ಮಸ್ಕ್ರ ಸ್ಪೇಸ್ ಎಕ್ಸ್ ರಾಕೆಟ್ಗಳು ಬೇಕಾಗುತ್ತೆ ಅಂತ ಇಸ್ರೋ ಈ ಅಗ್ರಿಮೆಂಟ್ ಮಾಡಿಕೊಂಡಿದೆ. ಡೆಡಿಕೇಟೆಡ್ ಸ್ಪೇಸ್ ಎಕ್ಸ್ ಕೂಡ ಇಸ್ರೋ ಥರನೇ ಕಡಿಮೆ ವೆಚ್ಚದಲ್ಲಿ ಉಪಗ್ರಹ ಹಾರಿಸುತ್ತೆ. ಹೀಗಾಗಿ ಮಸ್ಕ್ ಮತ್ತು ಇಸ್ರೋ ನಡುವೆ ಈ ಉಡಾವಣಾ ಒಪ್ಪಂದ ಆಗಿದೆ. ಹಾಗೊಂದು ವೇಳೆ ಇದು ಹೀಗೆ ಕಂಟಿನ್ಯೂ ಆದರೆ, ಈ ಅಗ್ರಿಮೆಂಟ್ ಯಶಸ್ವಿ ಆದರೆ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಸಹಕಾರ ಹೊಂದೋಕೆ ಎರಡು ರಾಷ್ಟ್ರಗಳ ನಡುವೆ ಸಾಧ್ಯ ಆಗಬಹುದು. ಟ್ರಂಪ್ ಅಮೆರಿಕದಲ್ಲಿ ಮತ್ತೊಮ್ಮೆ ಅಧ್ಯಕ್ಷರಾಗ್ತಿರೋದು, ಟ್ರಂಪ್ ಆಡಳಿತದಲ್ಲಿ ಮಸ್ಕ್ ಪ್ರಮುಖ ಪಾತ್ರ ವಹಿಸ್ತಾ ಇರೋದು, ಭಾರತ ಅಮೆರಿಕ ಸಂಬಂಧದಲ್ಲಿ ಮುಂದೆ ದೊಡ್ಡ ದೊಡ್ಡ ಯೋಜನೆಗಳು ಆಗೋದನ್ನು ಎರಡು ರಾಷ್ಟ್ರಗಳಲ್ಲಿ ಎಲ್ಲ ವಲಯಗಳು ಕೂಡ ಇಟ್ಕೊಂಡಿವೆ. ಆ ನಿರೀಕ್ಷೆಗಳ ನಡುವೆ ಈ ಡೆವಲಪ್ಮೆಂಟ್ ಮಹತ್ವ ಪಡ್ಕೊಂಡಿದೆ. ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ್ ಮೂರ್ತಿಯವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ತೀವ್ರ ಪರವಿರುದ್ಧ ಚರ್ಚೆ ಕಾರಣ ಆಗಿತ್ತು. ಇದೀಗ ಎಲಾನ್ ಮಸ್ಕ್ ಅಂತಹದ್ದೇ ಹೇಳಿಕೆ ಕೊಟ್ಟಿದ್ದಾರೆ. 70 ಅಲ್ಲ, ಇವರು ವಾರಕ್ಕೆ 80 ಗಂಟೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀರಾ, ಬನ್ನಿ ನಮ್ಮ ಟೀಮ್ ಸೇರ್ಕೊಳ್ಳಿ ಅಂತ ಆಫರ್ ಮಾಡಿದ್ದಾರೆ. ಅಮೆರಿಕದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇವ್ರಿಗೆ ಹೊಸ ಜವಾಬ್ದಾರಿ ಕೊಟ್ಟಿದ್ದಾರಲ್ಲ, ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿಯ ಮುಖ್ಯಸ್ಥರಲ್ಲ ಇವರೀಗ ಎಲಾನ್ ಮಸ್ಕ್ ಮತ್ತು ಈ ವಿವೇಕ್ ರಾಮಸ್ವಾಮಿ. ಈಗ ಈ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಹೊಸ ಮಾನದಂಡಗಳನ್ನು ಕೊಟ್ಟು ಒಂದಷ್ಟು ವಿಚಾರಗಳನ್ನು ಈಗ ಪ್ರಸ್ತಾಪ ಮಾಡಿದ್ದಾರೆ. ಹೆಚ್ಚು IQ ಇರಬೇಕು, ಜಾಸ್ತಿ IQ ಇರಬೇಕು, ಬುದ್ಧಿವಂತರಿರಬೇಕು, ವಾರಕ್ಕೆ 80 ಗಂಟೆಗಳ ಕಾಲ ಕೆಲಸ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರಬೇಕು, ಕಡಿಮೆ ಸಂಬಳವನ್ನು ನಿರೀಕ್ಷೆ ಮಾಡಬೇಕು ಅನ್ನೋ ಮಾನದಂಡಗಳನ್ನು ಹಾಕಿದ್ದಾರೆ. ಇದನ್ನೆಲ್ಲ ಒಪ್ಕೊಂಡು ಕೆಲಸ ಮಾಡೋಕೆ ರೆಡಿ ಇರೋರು ನಮ್ಮ ಟೀಮಿಗೆ ಬನ್ನಿ, ನಾವು ದೊಡ್ಡ ಕ್ರಾಂತಿ ಮಾಡೋಕೆ ಹೊರಟಿದ್ದೀವಿ ಅನ್ನೋ ರೀತಿಯಲ್ಲಿ ಎಲಾನ್ ಮಸ್ಕ್ ಪೋಸ್ಟ್ ಮಾಡಿದ್ದಾರೆ. ಫಿಲಿಪೈನ್ಸ್ಗೆ ಮತ್ತೆ ಚಂಡಮಾರುತ ಭೀತಿ ಶುರುವಾಗಿದೆ. ಮನ್ ಯೀ ಹೆಸರಿನ ಚಂಡಮಾರುತ ಶನಿವಾರ ಅಥವಾ ಭಾನುವಾರ ಅಲ್ಲಿನ ಕ್ಯಾಂಟಡೂವಾನಸ್ ದ್ವೀಪಕ್ಕೆ ಅಪ್ಪಳಿಸಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.